ಈ ದರ್ಶನ್ ಗ್ಯಾಂಗ್ ನ ಇಟ್ಕೊಂಡಿರೋ ಪೊಲೀಸ್ ಠಾಣೆಯ ಪ್ರವೇಶ ದ್ವಾರ ಮತ್ತು ಪೊಲೀಸ್ ಠಾಣೆಗೆ ಸೇರಿದಂತೆ 12 ಅಡಿ ಉದ್ದದ ಶಾಮಿಯಾನನ ಅಳವಡಿಸ್ಬಿಟ್ಟಿದ್ದಾರೆ ಬೆಳಗ್ಗೆನೆ ಪೊಲೀಸ್ನವರು. ಯಾಕೆ? ಒಳಗಡೆ ಏನಾದ್ರು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಡೀತಿದ್ಯಾ? ಒಂದ್ಸರಿ ಸಡನ್ ಆಗಿ ನೋಡಿದ್ರೆ ಏನಾದ್ರು ಬಾಳೆ ಎಲೆ ಊಟ ಆಗ್ತಾ ಇದ್ದೀರಾ ಅಂತ ಯಾರು ಅನ್ಕೊಂಡ್ರೆ, ಶಾಮಿಯಾನ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ನಿಸ್ಬೇಕು? ಸಾಮಾನ್ಯವಾಗಿ ಯಾವುದೋ ಒಂದು ಫಂಕ್ಷನ್, ಏನೋ ಒಂದು ಶುಭ ಕಾರ್ಯನೋ ಅಥವಾ ಯಾವುದೋ ಸಾವಾಗಿದೆ ಅಂತ ಇದು ಕಮಿಷನರೇ ಹೇಳಿದ್ದಾರೆ ಅಂತ. ಯಾಕಂತಂದ್ರಿ, ಕಮಿಷನರ್ಗೂ ಯಾರೋ ಹೇಳಿದ್ರಂತೆ. ಅದೇನ್ರಿ ಜನ ಎಲ್ಲ ಮೊಬೈಲ್ ಇಟ್ಕೊಂಡು ಟಕಟಕ ಅಂತ ಪುಟ ತೆಗಿತಿದ್ದಾರೆ, ಟಕಟಕ ಅಂತ ಅದು ಯಾವ್ಯಾವ ಮೀಡಿಯಾ ಒಳಗಡೆ ಅಪ್ಲೋಡ್ ಮಾಡ್ಕೊತಿದ್ದಾರೆ. ಮಾಡ್ಕೊಡದೇ ಇದ್ದಂತಹ ಪಕ್ಷದಲ್ಲಿ ಈ ತರ ಮರೆ ಯಾಕೆ ರಕ್ಷಣೆ ಮಾಡಬೇಕು? ಯಾಕೆ ಕಾಣಿಸ್ಬಾರ್ದು? ಕಾಣಿಸ್ಲಿ ಬಿಡ್ರಿ, ಏನಾಗತ್ತೆ ಕಾಣಿಸಿದ್ರೆ? ಅವ್ನು ಯಾವನೋ ಮೊಬೈಲ್ ಅಲ್ಲಿ ತೆಕ್ಕೊಂಡು ಲೋಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡ್ರಿ. ಏನ್ ಮೊಬೈಲ್ ವೀರರೆಲ್ಲ ಏನ್ ಕಾನೂನ ಜಡ್ಜ? ಮಾಡ್ಕೊಳ್ಳಿ ಬಿಡಿ. ಬಾಸ್ ಅಂತಾನೋ, ಡಿ ಅಂತಾನೋ, ಎಕ್ಸ್ ಅಂತಾನೋ, ವೈ ಅಂತಾನೋ ಯಾರು ಕೂತ್ಕೊಂಡ್ರೆ ಆ ಬಾಸು ನಾಯಿಗ ಅಥವಾ ಕಾರ್ಮಿಕ ನೌಕರ ಅಂತ ಯಾವ್ದು ಕೋರ್ಟಲ್ಲಿ ಏನಿಲ್ವಲ್ಲ. ಕೋರ್ಟಲ್ಲಿ ಯಾವನಾರು ಹೋಗಿ ಹೇಳಿ ನಮ್ ಡಿ ಬಾಸ್ ಅಂತ ಯಾರು ಒಬ್ರು ಹೇಳಿ, ಅಥವಾ ಎಕ್ಸ್ ಬಾಸ್ ಅಂತ ವೈ ಬಾಸ್ ಅಂತ ಹೇಳಿ ಕೇಳತ್ತಾ ಕೋರ್ಟ್? ಮಾಡ್ಕೊಳ್ಳಿ ಬಿಡ್ರಿ, ಏನ್ ಮಾಡ್ಕೋತಾರೆ? ನೋಡ್ಲಿ ಬಿಡ್ರಿ, ಐಡ್ ಏನ್ ಮಾಡ್ಬೇಕು ಅದನ್ನ.